ಪ್ರೈಸ್ ದಿ ಲಾರ್ಡ್. ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರು ನಮ್ಮನ್ನೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಮತ್ತೊಂದು ವಿಡಿಯೋವಾಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ನನಗೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಇವತ್ತಿನ ದಿವಸ ದೇವರ ಸಮ್ಮುಖದಲ್ಲಿ ನಾವು ಕಲಿಯುವುದಕ್ಕಾಗಿ ಬರುವಂತ ವಿಷಯವು ಪರಿಶುದ್ಧಾತ್ಮನ ಸ್ನಾನದ ವಿಷಯ ಬಗ್ಗೆ ಆಗಿದೆ. ನಾವು ಈ ಕಳೆದ ದಿವಸಗಳೆಲ್ಲ ವಿಡಿಯೋಗಳ ಮೂಲಕ ಮಾತನಾಡುತ್ತಾ ಇರುವುದು ಬಹಳ ಅರ್ಥಗಂಭೀರವಾಗಿ ಒಳ್ಳೆಯ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಪರಿಶುದ್ಧಾತ್ಮನ ವಿಷಯ ಬಗ್ಗೆ ಕಲಿಯುವುದಕ್ಕೆ ಸರ್ವಶಕ್ತನಾದ ದೇವರು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವರು ನಮ್ಮನ್ನೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ನಾನು ಚಿಂತಿಸುತ್ತಾ ಇದೆ ಈ ವಿಡಿಯೋ ನಿಮಗೆಲ್ಲರಿಗೂ ಅನುಗ್ರಹವಾಗುತ್ತಾ ಇದೆ ಎಂಬುದಾಗಿ. ನಿಮಗೆ ಕಲಿಯುವುದಕ್ಕೂ ಕಾರ್ಯಗಳನ್ನು ಅರಿಯುವುದಕ್ಕೂ ಇದು ತುಂಬಾ ಅನುಗ್ರಹವಾಗಿರುವಂತಹ ವಿಷಯ ಎಂಬುದಾಗಿ ನಾನು ಅರಿತುಕೊಳ್ಳುತ್ತಾ ಇದೆ. ಸೊ ದೇವರು ನಮ್ಮನ್ನೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಬೇಗನೆ ವಿಡಿಯೋಕ್ಕೆ ಹೋಗುವುದಕ್ಕಾಗಿ ದೇವರು ನಮ್ಮನ್ನು ಸಹಾಯ ಮಾಡಲಿ. ಇವತ್ತು ನಾವು ಚಿಂತಿಸುವುದಕ್ಕಿರುವಂತ ವಿಷಯ, ಕಳೆದ ದಿವಸ ನಾವು ಚಿಂತಿಸಿದೆ ದ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್. 9 ವಿಧವಾದಂತ ಪವಿತ್ರ ಆತ್ಮನಿಂದ ಬರುವ ಫಲಗಳು, ಆ ವರಗಳು ಎಂಬುದಾಗಿ. ದ ಗಿಫ್ಟ್, ದ 9 ಗಿಫ್ಟ್, ದೇರ್ ಆರ್ 9 ಗಿಫ್ಟ್ಸ್ ಫ್ರಮ್ ದಿ ಸ್ಪಿರಿಟ್ ಆಫ್ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನಿಂದ 9 ವರಗಳು ನಮಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಆ 9 ವರಗಳನ್ನ ನಾವು 3 ಭಾಗಗಳನ್ನಾಗಿ ಕಲಿತಿತ್ತು. ಸೊ ಅರಿಯದೇ ಇರುವವರಿದ್ದರೆ ಇದಕ್ಕಿಂತ ಮುಂದಿನ ವಿಡಿಯೋದಲ್ಲಿ ದ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಎಂಬುದಾಗಿರುವ ವಿಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ಸೊ ಇವತ್ತು ನಾವು ಚಿಂತಿಸುವುದಕ್ಕಾಗಿರುವ ವಿಷಯ ನೇಮ್ ಆಫ್ ದಿ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನಿಗೆ ಕೊಡಲ್ಪಟ್ಟ ಹೆಸರುಗಳು, ಪರಿಶುದ್ಧಾತ್ಮನಿಗೆ ಕೊಡಲ್ಪಟ್ಟ ಹೆಸರುಗಳು. ಅನೇಕ ಈ ಹೆಸರುಗಳನ್ನ ಬೈಬಲಿನಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಸರ್ವಶಕ್ತನಾದ ದೇವರಿಗೆ ಅನೇಕ ಹೆಸರುಗಳನ್ನ ಇಟ್ಟು ಮನುಷ್ಯನು ಕರೆದಿದೆ. ಎಲ್ರೋಹಿ ಎಂಬುದಾಗಿಯೂ, ಎಲೋಹಿನು ಎಂಬುದಾಗಿಯೂ, ಎಲೋಹಿಮ್ ಎಂಬುದಾಗಿಯೂ, ಈ ತರವಾಗಿ ಅನೇಕ ಯೆಹೋವ ಎಂಬುದಾಗಿ ಈ ತರವಾದ ಅನೇಕ ಹೆಸರುಗಳನ್ನು ಇಟ್ಟು ಕರೆದಿದೆ. ಯೇಸು ಕ್ರಿಸ್ತನಿಗೂ ಅನೇಕ ಹೆಸರುಗಳುಂಟು. ಹಾಗಾದರೆ ಪರಿಶುದ್ಧಾತ್ಮನಿಗೂ ಕೆಲವೊಂದು ಹೆಸರುಗಳನ್ನ ವಚನದಲ್ಲಿ ಕೊಟ್ಟಿದೆ. ನಮಗೆ ನೋಡಿಕೊಳ್ಳೋಣ ಪರಿಶುದ್ಧ ಆತ್ಮನಿಗೆ ಕೊಡಲ್ಪಟ್ಟಂತ ಹೆಸರುಗಳು. ಇದು ಯಾಕೆ ಈ ತರವಾಗಿ ಹೇಳುವುದಂದ್ರೆ ನಾವು ಅರಿತುಕೊಳ್ಳುವುದಕ್ಕೋಸ್ಕರ. ಇದೊಂದು ಕಲಿಯುವಂತ ವಿಡಿಯೋ ಆಗಿರುವುದರಿಂದ ನಾವು ಕಲಿತುಕೊಳ್ಳುವುದಕ್ಕಾಗಿ ಈ ಕಾರ್ಯಗಳನ್ನ ನಿಮಗೆ ತಿಳಿಸುವುದಕ್ಕೆ ನಾನು ಇಷ್ಟಪಡ್ತಾ ಇದೆ. ಸೊ ಅದರಿಂದ ನಮಗೆ ಆಮೇಲೆ ಒಂದನೇದಾಗಿ ಪರಿಶುದ್ಧಾತ್ಮನಿಗೆ ಕೊಟ್ಟಿರುವಂತ ಹೆಸರು. ಪರಿಶುದ್ಧಾತ್ಮನಿಗೆ ಕೊಟ್ಟಂತ ಮೊದಲನೇ ಹೆಸರು ಏನೆಂದರೆ, ಆತ್ಮನಿಗೆ ವಿವಿಧ ಹೆಸರುಗಳನ್ನ ಉಂಟು. ಅದು ವಿವಿಧ ವಸ್ತುಗಳಿಗೆ ಆತ್ಮ ಹೋಲಿಸುವುದನ್ನು ಕೂಡ ನಮಗೆ ನೋಡುವುದಕ್ಕೆ ಸಾಧ್ಯ. ಆದರೆ ಇವತ್ತು ನಾವು ಆ ಹೆಸರುಗಳನ್ನ ಹೆಚ್ಚು ಕಡಿಮೆ 7 ವಿಧವಾದಂತ ಹೆಸರುಗಳನ್ನ ನಮಗೆ ವಚನದಲ್ಲಿ ಕಾಣುವುದಕ್ಕೆ ಸಾಧ್ಯ. ಪ್ರತ್ಯೇಕವಾಗಿ ವಾಕ್ಯದ ಮೂಲಕವಾಗಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಯಾವುದು ಎಂದರೆ ಒಂದೊಂದಾಗಿ ನಮಗೆ ಪರಿಶೋಧಿಸಿಕೊಳ್ಳೋಣ. ಈ 7 ವಿಧವಾದಂತ ಹೆಸರುಗಳು ಪರಿಶುದ್ಧಾತ್ಮನಿಗೆ ಉಂಟು. ಅದನ್ನರ್ಥ ಪರಿಶುದ್ಧಾತ್ಮನಿಗೆ ಕೊಡುವಂತ 7 ಹೆಸರುಗಳಾಗಿದೆ. ಆತ್ಮ ಒಂದೇ ಆಗಿದೆ. ಯಾಕೆ ನಾನು ಈ ತರವಾಗಿ ಹೇಳುವುದಂದರೆ, ಪ್ರಕಟಣೆಯ ಗ್ರಂಥದಲ್ಲಿ 1ನೆಯ ಅಧ್ಯಾಯದಲ್ಲಿ, ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಆಮೇಲೆ 7 ಆತ್ಮಗಳು ಎಂಬುದ 7 ಆತ್ಮ, ದ 7 ಸ್ಪಿರಿಟ್ ಆಫ್ ದ ಲಾರ್ಡ್, ಕರ್ತನಾದ ದೇವರ 7 ಆತ್ಮವು ಎಂಬುದಾಗಿ 1ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆ 7 ಆತ್ಮಗಳು ಅಲ್ಲ ಇವಾಗ ಹೇಳುವಂತ ಈ 7 ಹೆಸರುಗಳು. ನಾನು ಹೇಳುವುದಕ್ಕೆ ಇಷ್ಟಪಡುವಂಥದ್ದು ದ ಪರಿಶುದ್ಧಾತ್ಮನು, ದ ಹೋಲಿ ಸ್ಪಿರಿಟ್, ಟ್ರಿನಿಟಿಯಲ್ಲಿ 3ನೆಯ ವ್ಯಕ್ತಿಯಾದಂತ ಪರಿಶುದ್ಧಾತ್ಮನು. ಈ ಪರಿಶುದ್ಧಾತ್ಮನಿಗೆ ಕೊಡಲ್ಪಟ್ಟಂತ 7 ಹೆಸರುಗಳು. ಅದು ಪ್ರಕಟಣೆ ಗ್ರಂಥದಲ್ಲಿ ಕಾಣುವಂತ 7 ಆತ್ಮಗಳಲ್ಲ. ಓಕೆ, ಯಾರು ಆ ತರವಾಗಿ ತಪ್ಪಾಗಿ ಚಿಂತಿಸಬಾರದು. ಅದರಿಂದಲೇ ಇದು
ಪ್ರಾರಂಭದಲ್ಲಿ ನಿಮಗೆ ತಿಳಿಸುತ್ತಾ ಇರುವುದು. ಅದರಿಂದ ಈ 7 ಆತ್ಮಗಳ ವಿಷಯವಲ್ಲ ನಾನು ಹೇಳುತ್ತಾ ಇರುವುದು, ಪರಿಶುದ್ಧಾತ್ಮನಿಗೆ ಕೊಡಲ್ಪಟ್ಟಂತ 7 ಹೆಸರುಗಳು. ಅದು ಏನು ಎಂದೇ ನಮಗೆ ನೋಡಿಕೊಳ್ಳೋಣ. ಒಂದನೇದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ನಾವು ಓದುವಾಗ ಅಲ್ಲಿ ಆತ್ಮವೆಂಬುದಾಗಿ ಕೊಟ್ಟಿದೆ. ಅಲ್ಲಿ ನಮಗೆ ಪರಿಶುದ್ಧಾತ್ಮವು ಎಂಬುದಾಗಿ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದರೆ ಪವಿತ್ರಾತ್ಮನಿಗೆ ಕೊಡಲ್ಪಟ್ಟಂತ ಒಂದು ಹೆಸರಾಗಿದೆ, ಅದು ಆತ್ಮವು ಎಂಬುದಾಗಿ. ಆಮೇಲೆ 2 ರೀತಿಗಳಲ್ಲಿ 3 ವಿಧವಾದಂತ ಆತ್ಮವನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ವಚನದಲ್ಲಿ 3 ಆತ್ಮವನ್ನ ನೋಡುವುದಕ್ಕೆ ಸಾಧ್ಯ. ಒಂದು ಮನುಷ್ಯನ ಆತ್ಮ, ಇನ್ನೊಂದು ದೇವರ ಆತ್ಮ, ಇನ್ನೊಂದು ಸೈತಾನನ ಆತ್ಮ. ಈ ತರವಾಗಿ 3 ಆತ್ಮವನ್ನ ವಾಕ್ಯದಲ್ಲಿ ಕೃತ್ಯವಾಗಿ ನಾವು ಕಾಣುತ್ತೇವೆ. ಹಾಗಾದರೆ ಆತ್ಮವು ಎಂಬುದಾಗಿ ಕಾಣುವಂತ ಜಾಗದಲ್ಲಿ ಅದು ಯಾವ ಆತ್ಮವು ಎಂಬುದಾಗಿ ಪರಿಶೋಧಿಸಿಕೊಳ್ಳಬೇಕು. ಅದಕ್ಕೆ ನಾವು ಓದುವಂತ ಅದೇ ಭಾಗದ ಮೇಲೆ ವಾಕ್ಯಗಳು, ಅದರ ಕೆಳಗಡೆ ವಾಕ್ಯಗಳು ಓದುವಾಗ ನಮಗೆ ಗೊತ್ತಾಗುತ್ತದೆ ಈ ಹೇಳುವಂತ ವಿಷಯ ಯಾವ ಆತ್ಮ ಎಂಬುದಾಗಿ. ಮನುಷ್ಯ ಆತ್ಮನನ್ನು ಕುರಿತಾಗಿದೆಯಾ, ಇಲ್ಲ ಪರಿಶುದ್ಧಾತ್ಮನನ್ನು ಕುರಿತಾಗಿದೆಯಾ, ಇಲ್ಲ ಸೈತಾನಿನ ಆತ್ಮನನ್ನು ಕುರಿತಾಗಿದೆಯಾ ಅಂದ್ರೆ ಆ ಪಾಸೇಜ್ ಓದುವಾಗ ನಮಗೆ ಗೊತ್ತಾಗುತ್ತದೆ. ಅದರಿಂದ ಒಂದು ವಾಕ್ಯ ಮಾತ್ರ ಕಂಡು ಅದು ಯಾವ ಆತ್ಮವು ಎಂಬುದಾಗಿ ಗೊತ್ತಿಲ್ಲದಂತೆ ವ್ಯಾಖ್ಯಾನ ಮಾಡಿದರೆ, ಹೇಳಿದರೆ ಕೆಲವೊಂದು ಸರಿ ತಪ್ಪಾಗಿ ಬರುವುದಕ್ಕೆ ಸಾಧ್ಯತೆ ಉಂಟು. ಅದರಿಂದ 3 ಆತ್ಮವು ವಾಕ್ಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ದೇರ್ ಆರ್ 3 kind of spirit in the Bible. First one, the spirit of man. Second one, the spirit of Holy Spirit ಎಂಬುದಾಗಿ. The third one, the spirit of devil ಎಂಬುದಾಗಿ. ಈ ತರ 3 ಆತ್ಮ ಉಂಟು. ಈ 3 ಆತ್ಮವನ್ನು ನಾವು ಅರಿಯುವುದು ವಾಕ್ಯದ ಮೂಲಕವಾಗಿ ಇರುತ್ತದೆ. ಅದರಿಂದ ವಾಕ್ಯದಲ್ಲಿ ಆತ್ಮವು ಎಂಬುದಾಗಿ ಕಾಣುವಾಗ ಯಾವ ಆತ್ಮವು ಎಂಬುದಾಗಿ ಪರಿಶೋಧಿಸಿರಿ. ಕೊರಿಂಥ್ಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ 1 ಕೊರಿಂಥ್ಯ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರ ಆತ್ಮನನ್ನು ಕುರಿತಾಗಿ ಆತ್ಮವೆಂಬುದಾಗಿ ನಮಗೆ ಅಲ್ಲಿ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ಪರಿಶುದ್ಧಾತ್ಮನಿಗೆ ಕೊಡಲ್ಪಟ್ಟಂತ ಒಂದು ಹೆಸರಾಗಿದೆ, ಅದು ಆತ್ಮವೆಂಬುದಾಗಿ. ಆಮೇಲೆ ಸ್ತೋತ್ರ, ಈ ಕಾರ್ಯ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. 2ನೇದಾಗಿ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7-8 ವಾಕ್ಯಗಳನ್ನು ಓದುವಾಗ ಅಲ್ಲಿ ನಮಗೆ ಪರಿಶುದ್ಧಾತ್ಮನು ಎಂಬುದಾಗಿ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ 2ನೇಯ ಹೆಸರು ಪರಿಶುದ್ಧಾತ್ಮನು ಎಂಬುದಾಗಿ. ದ ಸೆಕೆಂಡ್ ನೇಮ್ ಆಫ್ ಹೋಲಿ ಸ್ಪಿರಿಟ್ ಈಸ್ ಕಾಲ್ಡ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ, ಪರಿಶುದ್ಧಾತ್ಮನು ಎಂಬುದಾಗಿ. ಹಾಗಾದರೆ ದೇವರ ಆತ್ಮನು, ನಾನು ಹೇಳುವಂಥದ್ದು ಯೇಸು ಕ್ರಿಸ್ತನು, ತಂದೆ, ಮಗ, ಪವಿತ್ರಾತ್ಮನು, ತ್ರಿಏಕ ದೇವರ ಸಂಕಲ್ಪದಲ್ಲಿ, ವಿಶ್ವಾಸದಲ್ಲಿ 3ನೇಯ ವ್ಯಕ್ತಿಯಾದಂತ ವ್ಯಕ್ತಿ ಎಂದೇ ಪವಿತ್ರಾತ್ಮನ ಕುರಿತಾಗಿ ಹೇಳುವುದರಲ್ಲಿ ತಪ್ಪಿಲ್ಲ. ಯಾಕಂದರೆ ಪರಿಶುದ್ಧಾತ್ಮನಿಗೆ ಅವನ್ ಎಂಬುದಾಗಿ ಹೆಸರು ಆಮೇಲೆ ಹೇಳುವುದನ್ನು ನಾವು ನೋಡುವುದಕ್ಕೆ ಸಾಧ್ಯ. ಅದರಿಂದ ಪರಿಶುದ್ಧಾತ್ಮನು ಕೂಡ ವ್ಯಕ್ತಿಯಾಗಿದೆ. ಅದರಿಂದ 3ನೇಯ ವ್ಯಕ್ತಿಯಾದಂತ ಪವಿತ್ರಾತ್ಮನಿಗೆ ಪರಿಶುದ್ಧಾತ್ಮವು ಎಂಬುದಾಗಿ ಥೆಸಲೋನಿಕೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳುತ್ತಾ ಇದೆ. 2ನೇಯ ಹೆಸರು. 3ನೇಯ ಹೆಸರು ಏನಂದ್ರೆ ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 30ನೇ ವಾಕ್ಯವನ್ನ ನಾವು ಓದುವಾಗ ಅಲ್ಲಿ ನಮಗೆ ಇತರವಾಗಿ ನೋಡುವುದಕ್ಕೆ ಸಾಧ್ಯ. ದೇವರ ಆತ್ಮ ಎಂಬುದಾಗಿ, ದ ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮ ಎಂಬುದಾಗಿ. ಹಾಗಾದರೆ ಪರಿಶುದ್ಧಾತ್ಮನಿಗೆ ಕೊಡುವಂತ 3ನೇ ಹೆಸರಾಗಿದೆ ದೇವರಾತ್ಮ ಎಂಬುದಾಗಿ. ಸೊ ದೇವರಾತ್ಮನು ಎಂದು ಹೇಳುವುದರಲ್ಲಿಯೂ ಆತ್ಮನು ಎಂಬುದಾಗಿ ಹೇಳುವಾಗಲೂ ಅರ್ಥ ತಿಳಿದುಕೊಳ್ಳಬೇಕು. ಆತ್ಮನು ಎಂಬುದಾಗಿ ಹೇಳುವಾಗ ಅಲ್ಲಿ ಯಾವ ಆತ್ಮ ಎಂಬುದಾಗಿ ನಾವು ಎಂಫಸೈಸ್ ಮಾಡುವುದು, ಒತ್ತಿ ಹೇಳುವುದು ಕೇಳುವವರಿಗೆ ಸ್ವಲ್ಪ ಅರ್ಥವಾಗುವುದಕ್ಕೆ ಸಾಧ್ಯ. ಎಲ್ಲ ಆತ್ಮವು ದೇವರಾತ್ಮ ಎಂಬುದಾಗಿ ಅಲ್ಲ,
ಸೊ ಅದರಿಂದ ದೇವರಾತ್ಮನ ವಿಷಯ ಬಗ್ಗೆ ಹೇಳುವಾಗ ನಾವು ದೇವರಾತ್ಮನೆಂದೇ ಹೇಳಬೇಕು. ಹಾಗಾದರೆ ಕೇಳುವವರಿಗೆ ಅದು ಅರ್ಥವಾಗುವುದು. ಒಂದೇ ಆತ್ಮ ಮಾತ್ರ ಇರುವುದಾದರೆ ಪರವಾಗಿಲ್ಲ. ಆದರೆ 3 ಆತ್ಮ ವಾಕ್ಯದಲ್ಲಿ ಇರುವುದರಿಂದ ಯಾವುದೇ ಆತ್ಮ ಎಂಬುದಾಗಿ ನಾವು ಅದನ್ನ ಎಂಬಸೈಸ್ ಮಾಡಬೇಕು. ಆ ಆತ್ಮನ ಈ ಹೆಸರು ಏನಂದೆ ಎಂಬಸೈಸ್ ಮಾಡುವುದು ಚೆನ್ನಾಗಿರುತ್ತದೆ. ಇಲ್ಲಿ ದೇವರ ಆತ್ಮ ಎಂಬುದಾಗಿ ನಾವು ನೋಡುತ್ತೇವೆ. ಅದನ್ನರ್ಥ ಇದು ದೇವರಿಂದ ಬಂದ ಆತ್ಮ, ಇದು ದೇವರಾತ್ಮ ಎಂಬುದಾಗಿ, ದ ಹೋಲಿ ಸ್ಪಿರಿಟ್ ಎಂಬುದಾಗಿ, ಪರಿಶುದ್ಧಾತ್ಮ ಎಂಬುದಾಗಿ ನಮಗೆ ಆಮೇಲೆ ಅರಿಯುವುದಕ್ಕೆ ಸಾಧ್ಯ. 3ನೇ ಹೆಸರಾಗಿದೆ ದೇವರಾತ್ಮ ಎಂಬುದಾಗಿ. ಆಮೇಲೆ 4ನೇ ಹೆಸರು ಆಮೇಲೆ ಯೆಶಾಯನ ಗ್ರಂಥ 11ನೇ ಅಧ್ಯಾಯ 2ನೇ ವಾಕ್ಯವು ಮೀಕನ ಪ್ರವಾದಿಯ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿಯೂ ಯೆಹೋವನ ಆತ್ಮ ಎಂಬುದಾಗಿ ನಾವು ನೋಡುತ್ತೇವೆ. ಯೆಹೋವನ ಆತ್ಮ ಎಂಬುದಾಗಿ, ದ ಸ್ಪಿರಿಟ್ ಆಫ್ ಲಾರ್ಡ್, ಯೆಹೋವನ ಆತ್ಮ, ದೇವರಾತ್ಮ ಎಂಬುದಾಗಿ. ಆಮೇಲೆ ಸ್ತೋತ್ರ, ದೇವರ ಆತ್ಮ, ಯೆಹೋವನ ಆತ್ಮ ಎಂಬುದಾಗಿಯೂ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಆಮೇಲೆ ನಾವು ಅದೇ ರೀತಿಯಲ್ಲಿ ಅದನ್ನ ಕಾಣುತ್ತೇವೆ. ಆಮೇಲೆ ಸ್ತೋತ್ರ, ದೇವರಾತ್ಮ ಎಂಬುದಾಗಿ. ಆಮೇಲೆ ಸ್ತೋತ್ರ, ಇಲ್ಲಿ ಆಮೇಲೆ ಸ್ತೋತ್ರ ನಾವು ನೋಡುವಾಗ ಯೆಹೋವನ ಆತ್ಮ ಎಂಬುದಾಗಿ ಕೂಡ ನಮಗೆ ಪವಿತ್ರ ಆತ್ಮನಿಗೆ ಹೆಸರು ಕೊಡುತ್ತೇವೆ. ಯೆಹೋವನ ಆತ್ಮ, ದೇವರಾತ್ಮ, ಕ್ರಿಸ್ತನಾತ್ಮ ಎಂಬುದಾಗಿಯೂ ನಮಗೆ ಆಮೇಲೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದ್ರೆ 4ನೇ ಹೆಸರು ಯೆಹೋವನ ಆತ್ಮ ಎಂಬುದಾಗಿ. 5ನೇ ಆತ್ಮ ಕ್ರಿಸ್ತನ ಆತ್ಮ ಎಂಬುದಾಗಿಯೂ ವಚನದಲ್ಲಿ ಪವಿತ್ರಾತ್ಮನನ್ನು ಕುರಿತು ಹೇಳುತ್ತಾ ಇದೆ. ಪರಿಶುದ್ಧಾತ್ಮನು ಅದು ಕ್ರಿಸ್ತನ ಆತ್ಮ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 9ನೇ ವಾಕ್ಯವನ್ನು ಓದುವಾಗ ಕ್ರಿಸ್ತನ ಆತ್ಮ ಎಂಬುದಾಗಿ, ಯೇಸು ಕ್ರಿಸ್ತುವಿನ ಆತ್ಮ ಎಂಬುದಾಗಿಯೂ ಪರಿಶುದ್ಧಾತ್ಮನಿಗೆ ಹೆಸರು ಕೊಟ್ಟಿದೆ. 6ನೇದಾಗಿ ಆಮೇಲೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಸತ್ಯದ ಆತ್ಮ ಎಂಬುದಾಗಿ, ದ ಸ್ಪಿರಿಟ್ ಆಫ್ ಟ್ರೂತ್ ಎಂಬುದಾಗಿ, ಸತ್ಯದ ಆತ್ಮ ಎಂಬುದಾಗಿ, ಸತ್ಯದ ಆತ್ಮ ಎಂಬುದಾಗಿಯೂ ಪರಿಶುದ್ಧಾತ್ಮನಿಗೆ ಹೆಸರು ಕೊಟ್ಟಿದೆ. ಆಮೇಲೆ ಈ 7ನೇ ಹೆಸರು ಆಮೇಲೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 26ನೇ ವಾಕ್ಯದ ಬಿ ಭಾಗದಲ್ಲಿ ಸಹಾಯಕ ಆತ್ಮ ಎಂಬುದಾಗಿ, ಸಹಾಯಕ ಆತ್ಮ ಎಂಬುದಾಗಿಯೂ ಪರಿಶುದ್ಧಾತ್ಮನಿಗೆ ಹೆಸರು ಕೊಟ್ಟಿದೆ. ಹಾಗಾದ್ರೆ 7 ವಿಧವಾದಂತ ಹೆಸರುಗಳು, ಕಡಿಮೆ ಅಂದರೆ 7 ವಿಧವಾದಂತ ಹೆಸರುಗಳು ಪರಿಶುದ್ಧಾತ್ಮನಿಗೆ ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಇದು ಯಾವ ಹೆಸರು ಇದರಲ್ಲಿ ಕರೆದಿದ್ದರನು ದೇವರ ಆತ್ಮ ಆಗಿರುತ್ತದೆ ಎಂಬುದಾಗಿ. ಆದರೆ ಒಂದು ಹೆಸರು ಮಾತ್ರ ಕೇವಲ ಆತ್ಮ ಎಂಬುದಾಗಿ ಹೇಳಿದರೆ, ಕೇವಲ ಆತ್ಮ ಎಂದು ಹೇಳಿದರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗುತ್ತದೆ. ಕೇವಲ ಆತ್ಮ ಎಂದು ಹೇಳುವಾಗ ಯಾವ ಆತ್ಮ? ಮನುಷ್ಯನ ಆತ್ಮ ಆಗಿದೆಯಾ, ದೇವರ ಆತ್ಮ ಆಗಿದೆಯಾ, ಇಲ್ಲ ಸೈತಾನನ ಆತ್ಮ ಆಗಿದೆಯಾ ಅಂದ್ರೆ ಒಂದು ಕನ್ಫ್ಯೂಷನ್ ಅಲ್ಲಿ ಬರುವುದಕ್ಕೆ ಸಾಧ್ಯತೆ ಉಂಟು. ಅದರಿಂದ ಯಾವಾಗಲೂ ನಾವು ಆತ್ಮನ ವಿಷಯ ಬಗ್ಗೆ ಮಾತನಾಡುವಾಗ ಯಾವ ಆತ್ಮನ ವಿಷಯ ಬಗ್ಗೆ ಮಾತನಾಡುತ್ತಾ ಇದೆ ಅಂದ್ರೆ ಅದು ಎಂಬಸೈಸ್ ಹೇಳುವಂಥದ್ದು ಬಹಳ ಚೆನ್ನಾಗಿದೆ, ಒತ್ತೈಸಿ ಹೇಳುವಂಥದ್ದು. ಅದು ಆತ್ಮನ ಹೆಸರು ವಿವಿಧ ಹೆಸರು ಕೊಡುವುದರಿಂದ ಯಾವುದೇ ಒಂದು ಹೆಸರು ಪರಿಶುದ್ಧಾತ್ಮನಿಗೆ ಕೊಡುವಂತ ಹೆಸರನ್ನ ಎತ್ತಿ ಹೇಳಬಹುದು. ಅವಾಗ ನಮಗೆ ಅರ್ಥವಾಗುತ್ತದೆ ಇದು ಪವಿತ್ರಾತ್ಮನನ್ನು ಕುರಿತಾಗಿ ಹೇಳುವುದು. ಕೃತ್ಯವಾಗಿ ನಾವು ಹೇಳಿದರೆ ಪರಿಶುದ್ಧಾತ್ಮನಿಗೆ ಪರಿಶುದ್ಧಾತ್ಮನೆಂದೇ ಹೇಳುವುದು ಬಹಳ ಚೆನ್ನಾಗಿರುವಂತ ವಿಷಯವಾಗಿದೆ. ಆಮೇಲೆ ಸ್ತೋತ್ರ, ಈ 7 ವಿಧವಾದಂತ ಹೆಸರುಗಳು ಪವಿತ್ರ ಆತ್ಮನಿಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಈ ಕಾರ್ಯ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಅದರಿಂದ ಈ 7 ಹೆಸರುಗಳು ಇರುವುದರಿಂದ ಇದು ದೇವರ 7 ಆತ್ಮ ಅಲ್ಲ ಎಂಬುದಾಗಿ ಫಸ್ಟ್ ಚಿಂತಿಸಿರಿ. ಆ 7 ಆತ್ಮವು ಯಾವುದು ಎಂಬುದಾಗಿ ಆಮೇಲೆ ಸ್ತೋತ್ರ ಪ್ರಕಟಣೆಯ ಗ್ರಂಥದ ಆಮೇಲೆ ಸ್ಟಡಿಯನ್ನ ನಾವು ಮಾಡುವಾಗ ನಮಗೆ ಚಿಂತಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದೇ ನಾನು ನಂಬುತ್ತೇನೆ. ಆದರೆ ಅದು ಪರಿಶುದ್ಧಾತ್ಮನ ಅಲ್ಲ ಎಂಬುದಾಗಿ, ಅಂದರೆ ಪವಿತ್ರಾತ್ಮನ ಆತ್ಮ ಮಾತ್ರವಲ್ಲ ದೇವರ ಸಮ್ಮುಖದಲ್ಲಿ ಉಳ್ಳದು ಎಂಬುದಾಗಿ ಪ್ರಕಟಣೆಯ ಗ್ರಂಥವನ್ನು ಕಲಿಯುವಾಗ ಗೊತ್ತಾಗುತ್ತದೆ. ಬೇರೆ 7 ಆತ್ಮಗಳು, ಹಾಗಾದ್ರೆ 7 ವಿಧವಾದ ಆತ್ಮಗಳು ದೇವರು ತನ್ನ ರಾಜ್ಯದಲ್ಲಿ ಇಟ್ಟಿದ್ದಾನೆ.
ಆಮೇಲೆ ಸೊ ಅದರ ಕೆಲಸಗಳು ಏನಂದೆಲ್ಲ ಪ್ರಕಟಣೆ ಗ್ರಂಥ ಓದುವಾಗ ನಮಗೆ ಗೊತ್ತಾಗುತ್ತದೆ. ಓಕೆ, ಹಾಗಾದ್ರೆ ಇವತ್ತು ನಾವು ಚಿಂತಿಸಿರುವಂತ ವಿಷಯ ಆಮೇಲೆ ನೇಮ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನಿಗೆ ಕೊಡಲ್ಪಟ್ಟಂತ ಹೆಸರುಗಳು ಎಂಬುದಾಗಿ. ನೆಕ್ಸ್ಟ್ ವಿಷಯವನ್ನ ನಾವು ಚಿಂತಿಸಿಕೊಳ್ಳೋಣ. ನೆಕ್ಸ್ಟ್ ವಿಷಯ ಪರಿಶುದ್ಧಾತ್ಮನ ಹೆಸರುಗಳ ವಿಷಯ ಬಗ್ಗೆ ನಾವು ಚಿಂತಿಸಿದ್ದೇವೆ. ನೆಕ್ಸ್ಟ್ ವಿಷಯ ನಾವು ಚಿಂತಿಸೋಣ ಪವಿತ್ರ ಆತ್ಮನ ಸಾಮ್ಯಗಳು. ನಾನು ಕಳೆದ ಸಮಯದಲ್ಲಿ ನಾನು ಹೇಳಿದೆ, ಪರಿಶುದ್ಧಾತ್ಮನಿಗೆ ಹೆಸರುಗಳುಂಟು ಮತ್ತು ಪರಿಶುದ್ಧಾತ್ಮನನ್ನ ವಿವಿಧ ವಸ್ತುಗಳಿಗೆ ಹೋಲಿಸಿದ್ದೇವೆ. ಆ ವಸ್ತುಗಳು ಪರಿಶುದ್ಧಾತ್ಮ ಎಂಬುದಾಗಿ ಅಲ್ಲ, ಆದರೆ ಪರಿಶುದ್ಧಾತ್ಮನನ್ನು ಕುರಿತು ಅರಿಯುವುದಕ್ಕೆ ಕೆಲವೊಂದು ವಸ್ತುಗಳಿಗೆ ಅದು ಹೋಲಿಸುವುದಾಗಿದೆ. ಹೋಲಿಸುವುದು, ಸಾಮ್ಯ ಹೇಳುವುದು ಎಂಬುದಾಗಿ. ಸಾಮ್ಯ ಹೇಳುವುದು ಅದು ಪರಿಶುದ್ಧಾತ್ಮನನ್ನ ಕುರಿತಾಗಿ ಸತ್ಯವೇದ ಪುಸ್ತಕದಲ್ಲಿ ಹೇಳಿರುವಂತ ಕೆಲವೊಂದು ಸಾಮ್ಯಗಳನ್ನ ಕುರಿತು ನಿಮಗೆ ತಿಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಅದು ಕೂಡ 7 ಸಾಮ್ಯಗಳು ವೇದ ಪುಸ್ತಕದಲ್ಲಿ, ಸತ್ಯವೇದ ಪುಸ್ತಕದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಯಾಕಂದ್ರೆ ಈ ಸಾಮ್ಯಗಳನ್ನ ಕೂಡ ಆತ್ಮ ಪರಿಶುದ್ಧಾತ್ಮನಿಗೆ ಹೋಲಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ. ಸೊ ನಿಮಗೆ ಅರ್ಥವಾಗುವುದಕ್ಕೋಸ್ಕರವಾಗಿಯೇ ನಾನು ಇಷ್ಟು ಸ್ಪೀಡ್ ಆಗಿ ಹೋಗದಂತೆ ಇಷ್ಟು ಕ್ಲಿಯರ್ ಆಗಿ ಆ ಕಾರ್ಯವನ್ನ ಹೇಳುತ್ತಾ ಇರುವುದು. ಸೊ ಹೆಸರುಗಳಿದೆ ಪರಿಶುದ್ಧಾತ್ಮನಿಗೆ, ಮತ್ತು ಪರಿಶುದ್ಧಾತ್ಮನನ್ನ ಸಾಮ್ಯ ರೂಪದಲ್ಲಿ ಉಪಯೋಗಿಸಿದೆ. ಆಮೇಲೆ ಸಾಮ್ಯ ರೂಪದಲ್ಲಿ ಉಪಯೋಗಿಸಿರುವುದು ಕಾರ್ಯಗಳು ನಮಗೆ ಬೇಗ ಅರ್ಥವಾಗುವುದಕ್ಕಾಗಿದೆ. ಹಾಗಾದರೆ ಈ ಕಾರ್ಯಗಳು, ಅದನ್ನರ್ಥ ಆಮೇಲೆ ಈ ಹೋಲಿಸಿರುವಂತ ವಸ್ತು ಪರಿಶುದ್ಧಾತ್ಮನು ಎಂಬುದಾಗಿ ಅಲ್ಲ. ಪ್ರತಿಯಾಗಿ ಗಮನಿಸಿರಿ. ಮುಂದೆ ನಾವು ಹೋಗುವಾಗ ಆ ಕಾರ್ಯಗಳನ್ನ ನಮಗೆ ಸ್ವಲ್ಪ ಚಿಂತಿಸೋಣ. ಒಂದನೇದಾಗಿ ನೀರು, ದ ವಾಟರ್, ಪರಿಶುದ್ಧಾತ್ಮನನ್ನು ಹೋಲಿಸುವುದಕ್ಕೆ ಉಪಯೋಗಿಸುವಂತ ಒಂದು ವಸ್ತುವಾಗಿದೆ ನೀರು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ರಿಂದ 38ನೇ ವಾಕ್ಯದವರೆಗೂ ಓದುವಾಗ ಯೇಸು ಹೇಳುವಂತ ಒಂದು ಮಾತುಂಡು. ಆ ಮಾತು ಏನಂದರೆ, ನನ್ನೊಟ್ಟಿಗೆ ಕೇಳಿದರೆ ನಾನು ಜೀವ ಜಲ ನದಿ ಇಲ್ಲ ಜೀವ ನೀರನ್ನು ನಿನಗೆ ಕುಡಿಯುವುದಕ್ಕೆ ಕೊಡುತ್ತೇನೆ. ಆ ಜೀವ ನೀರು ಎಂದು ಹೇಳುವುದು ಪರಿಶುದ್ಧಾತ್ಮನಾಗಿದ. ಆಮೇಲೆ ನೀರು ಪರಿಶುದ್ಧಾತ್ಮನೆಂದೇ ನಾನು ಹೇಳಲಿಲ್ಲ, ಗಮನಿಸಿರಿ. ನೀರು ಪರಿಶುದ್ಧಾತ್ಮನಲ್ಲ, ಪರಿಶುದ್ಧಾತ್ಮನನ್ನು ನೀರಾಗಿ ಹೋಲಿಸಿದೆ. ಅಷ್ಟಂಗೆ ನಾನು ಕ್ಲಾಸ್ ತಗೊಳ್ಳುವಾಗ ಈ ತರ ಹೇಳಿದೆ ಅಂತ ಅಂದ್ಬಿಟ್ಟು ಯಾರು ನೀವು ನೀರು ಪರಿಶುದ್ಧಾತ್ಮನು ಎಂದು ಹೇಳಿ ತುಂಬಾ ನೀರು ಕುಡಿದಿದ್ದಾರೆ, ಹೊಟ್ಟೆ ತುಂಬೋದು ಹೊರತು ಪರಿಶುದ್ಧಾತ್ಮನ ಕೆಲಸಗಳೇನಾಗುವುದಿಲ್ಲ, ಉಂಟಾಗುವುದಿಲ್ಲ. ಅದರಿಂದ ನೀರು ಪರಿಶುದ್ಧಾತ್ಮನಲ್ಲ, ಪರಿಶುದ್ಧಾತ್ಮನನ್ನು ನೀರಾಗಿ ಹೋಲಿಸಿದ್ದೇನೆ. ಆಮೇಲೆ ಇದು ಯೇಸು ಹೋಲಿಸಿರುವಂತ ವಿಷಯವಾಗಿದೆ. ಯೇಸು ಆ ಸಮರ್ಯದಲ್ಲಿರುವಂತ ಆ ಸ್ತ್ರೀಗೆ, ಹೆಂಗಸಿಗೆ ಈ ವಿಷಯವನ್ನ ತಿಳಿಸುತ್ತಾ ಇದೆ. ಆಕೆಗೆ ಮಾತ್ರವಲ್ಲ, ನಮಗೂ ಕೂಡ ಅದು ಅರಿಯುವುದಕ್ಕೆ ಸಾಧ್ಯ. ಪರಿಶುದ್ಧಾತ್ಮನು ನೀರಿನ ಸಾಮ್ಯವಾಗಿ ಹೋಲಿಸಿದೆ. ಎರಡನೇದಾಗಿ ಬೆಂಕಿಯಾಗಿ ಪವಿತ್ರಾತ್ಮನನ್ನು ಹೋಲಿಸಿದೆ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಾಕ್ಯವು, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 2ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೂ ನಾವು ಓದುವಾಗಲೂ ಅಲ್ಲಿ ಪರಿಶುದ್ಧಾತ್ಮನ ಸಾನ್ನಿಧ್ಯ ಬೆಂಕಿಯಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಈ ಬೆಂಕಿ ಎಂದು ಹೇಳುವಾಗ 2 ವಿಧವಾದಂತ ಬೆಂಕಿ ನಮಗೆ ನೋಡುವುದಕ್ಕೆ ಸಾಧ್ಯ. ಇನ್ನು ಒಂದು ಮಾತು ಕೂಡ ಹೇಳಿದರೆ, ನನ್ನ ಒಂದು ಸ್ಟಡಿಯಲ್ಲಿ ನನಗೆ ಅರ್ಥವಾಗಿದ್ದು 3 ವಿಧವಾದಂತ ಬೆಂಕಿ ಉಂಟು ಎಂಬುದಾಗಿ. ಒಂದು ನಾರ್ಮಲ್ ಆಗಿ ನಾವು ಮನುಷ್ಯರು ಉಪಯೋಗಿಸುವಂತ ಬೆಂಕಿ. 2 ದೇವರ ಕೋಪ ಬೆಂಕಿಯಾಗಿ ಬರುತ್ತದೆ, ಅದು ಒಂದು ಬೆಂಕಿ. 3ನೇದಾಗಿ ಪರಿಶುದ್ಧಾತ್ಮನನ್ನು ಬೆಂಕಿಯಾಗಿ ಹೋಲಿಸಿದೆ. ಸೊ ಈ ಪರಿಶುದ್ಧಾತ್ಮನು ಬೆಂಕಿಯಾಗಿದೆ ಅಲ್ಲ, ಪರಿಶುದ್ಧಾತ್ಮನನ್ನು ಬೆಂಕಿಯಾಗಿ ಹೋಲಿಸಿದೆ. ಅದನ್ನರ್ಥ ಪರಿಶುದ್ಧಾತ್ಮನು ಬರುವಾಗ ಒಂದು ಬಿಸಿ, ಒಂದು ಹೀಟ್, ಅಂದ್ರೆ ಈ ಲೋಕದಲ್ಲಿ ಸೂರ್ಯನ ಸನ್ಲೈಟ್ ಅಲ್ಲಿ ಇರುವಂತ ಒಂದು ಅವೇ ಎಲ್ಲ ನಮಗೆ ಬರುವುದು. ಪರಿಶುದ್ಧಾತ್ಮನು ಬರುವಾಗ ಒಂದು ಪ್ರತ್ಯೇಕವಾದಂತ ಒಂದು ಬಿಸಿ ನಮಗೆ ಅನಿಸುತ್ತೇವೆ.
ಅದು ಹೇಗಂದರೆ, ಸೈತಾನನು ಆತ್ಮ ತುಂಬಿರುವ ಒಬ್ಬ ವ್ಯಕ್ತಿ ಆರಾಧನಾ ಆಲಯದಲ್ಲಿ ಬರುವಾಗ ಪರಿಶುದ್ಧಾತ್ಮನು ತುಂಬಿರುವಂತ ವಿಶ್ವಾಸಿಯಾಗಲಿ ಸೇವಕನಾಗಲಿ ಆ ಸೈತಾನನ ಆತ್ಮನಿಗೆ ಪ್ರಾರ್ಥನೆ ಮಾಡುವಾಗ ಆ ಸೈತಾನನ ಆತ್ಮ ಹೇಳುತ್ತೇವೆ, ನೀವು ನನ್ನ ಹತ್ತಿರಕ್ಕೆ ಬರಬೇಡ, ನಾನು ಇರುವ ಜಾಗವೆಲ್ಲ ಬೆಂಕಿಯಿಂದ ನನಗೆ ಸುಡುತ್ತಾ ಇದೆ ಎಂಬುದಾಗಿ ಒಂದು ಸಣ್ಣ ಸಾಕ್ಷಿಯನ್ನು ಕೂಡ ಹೇಳುವುದಕ್ಕೆ. ನನ್ನ ಜೀವಿತದಲ್ಲಿ ಒಂದು ದಿವಸ ಒಂದು ಮನೆಯಲ್ಲಿ ಒಂದು ಪ್ರಾರ್ಥನೆಗೆ ಹೋಗುವಾಗ ಆ ಮನೆಯಲ್ಲಿ ತುಂಬಾ ಸೇವಕರೆಲ್ಲ ಇತ್ತುಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದರು. ಆದರೆ ಅವರಿಗೆ ಆ ವಿಶ್ವಾಸಿಯ ಮೇಲಿರುವ ದುರಾತ್ಮನನ್ನ ಓಡಿಸುವುದಕ್ಕಾಗಲಿಲ್ಲ. ಆಮೇಲೆ ವಿಲೇಜ್ ಅಲ್ಲಿ ಇರುವಂತ ಜನರೆಲ್ಲ ನೋಡಿ ನಮ್ಮನ್ನು ಗೇಲಿ ಮಾಡುತ್ತಾ ಇತ್ತು. ತುಂಬತ್ತು ಅವರು ಪ್ರಾರ್ಥನೆ ಮಾಡಿದೆ, ಆದರೆ ಆ ದುರಾತ್ಮನು ಈ ಸೇವಕರನ್ನೆಲ್ಲ ಅವರ ಜೊತೆ ನಿಂತು ಪ್ರಾರ್ಥನೆ ಮಾಡುವ ವಿಶ್ವಾಸಿಗಳನ್ನೆಲ್ಲ ಗೇಲಿ ಮಾಡುತ್ತಾ ಇತ್ತು. ಹಾಗಿರುವಾಗ ನನಗೆ ಒಂದು ಕೋಳು ಬಂತು, ಸ್ವಲ್ಪ ಇಲ್ಲಿವರೆಗೆ ಬರ್ಬೋದ, ನಾನು ಅಷ್ಟು ದೊಡ್ಡವನೇನು ಅಲ್ಲ, ಆಮೇಲೆ ಅದಕ್ಕೆ ನನ್ನನ್ನು ಹೊಗಳಿಕೊಳ್ಳುವುದಕ್ಕಾಗಿ ಹೇಳುವುದಲ್ಲ, ಇದು ಆಮೇಲೆ ಪರಿಶುದ್ಧ ಆತ್ಮನ ಕೆಲಸ ಬೆಂಕಿ ಎಂಬುದ ಹೇಳುವುದಕ್ಕೋಸ್ಕರ ಮಾತ್ರ ಹೇಳುತ್ತಾ ಇದೆ. ಹಾಗೆ ಆಮೇಲೆ ನಾನು ಕೂಡ ಅಲ್ಲಿ ಹೋಗಿದೆ. ಅಲ್ಲಿ ಹೋಗುವಾಗ ಈ ದುರಾತ್ಮನು ಇವತ್ತು ಅಮಾವಾಸ್ಯೆ ಆಗಿದೆ, ನಾನು ಇವಳನ್ನ ಕರ್ಕೊಂಡು ಹೋಗುತ್ತೇನೆ ಅಂತ ಹೇಳಿಕೊಂಡು ಕುತ್ಕೊಳ್ಳುವುದಲ್ಲದಂತೆ, ಇದು ಬೇರೆ ಏನು ಹೇಳದಂತೆ ಅಲ್ಲೇ ಗಲಾಟೆ ಮಾಡಿದೆ. ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡಕ್ಕೆ ಬಿಡಲ್ಲ, ಊರು ಜನ ಎಲ್ಲ ಸೇರಿಕೊಂಡು ಆ ಮನೆಗೆ ಸುತ್ತಲೂ ನಿಂತ್ಕೊಂಡಿದೆ, ಅವರೆಲ್ಲ ನಮ್ಮನ್ನು ಗೇಲಿ ಮಾಡುತ್ತಾ ಇದೆ. ಅಂದ ಒಂದು ಸಮಯಕ್ಕೆ ನಾನು ಅಲ್ಲಿಗೆ ಹೋಗುತ್ತಾ ಇರುವುದು. ನಾನು ಕೂಡ ಅಲ್ಲಿ ಹೋಗಿ ನಾನು ಅಲ್ಲಿ ನೋಡುವಾಗ ನನಗೊಂದು ಅನಿಸಿತು, ಏನು ಗೆದರಿಸುವಂತ ಅವಶ್ಯಕತೆ ಇಲ್ಲ, ಹೇಳ್ಬೇಕಂದ ಅವಶ್ಯಕತೆ, ಸೇವಕರಾದಂತ ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಕೈ ಜೋಡಿಸಿಕೊಂಡು ಪ್ರಾರ್ಥನೆ ಮಾಡೋಣ ಅಂದಿದ್ದರು. ಅಷ್ಟೇ ನಾನು ಅವರಿಗೆ ಹೇಳಿದೆ. ಅವರು ನನ್ನ ಮಾತು ಕೇಳಿ 3-4 ಸೇವಕರು ನನ್ನ ಜೊತೆಯಲ್ಲಿ ಇದ್ದರು. ನಾವು ಕೈ ಜೋಡಿಸಿಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ಒಳಗೆ ಆಮೇಲೆ ಬೆಡ್ರೂಮ್ ಅಲ್ಲಿ ಇದ್ದಂತ ಈ ಸ್ತ್ರೀಯು ಕಿರಿಚಿಕೊಂಡು ಹೊರಗೆ ಬಂತು, ಹಾಳಿಗೆ ಬಂದು ಹೇಳುತ್ತಾ, ಬಿಟ್ಬಿಡಿ, ನಾನು ಹೋಗುತ್ತೇನೆ, ನನಗೆ ಯಾರು ಬೇಡ ಎಂಬುದಾಗಿ ಹೇಳ್ತಾ ಇತ್ತು. ನಮ್ಮ ಪ್ರಾರ್ಥನೆ ಇನ್ನೂ ಸ್ವಲ್ಪ ಶಕ್ತಿ ಆಗುವಾಗ ನಾನು ನೋಡುವಾಗ ಈ ಸಹೋದರಿ ಏನ್ ಮಾಡಿದ್ದು ಗೊತ್ತಾ, ಅಡಿಗೆ ರೂಮಲ್ಲಿ ಹೋಗಿ ಒಂದು ಬಿಂದಿಗೆ ನೀರೆತ್ತಿ ತಲೆ ಮೇಲೆ ಉಯ್ದು ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಹೇಳ್ತಾ ಇದೆ, ನನ್ನ ಮೈ ಫುಲ್ಲು ಸುಡುತ್ತಾ ಇದೆ, ಅದಕ್ಕೆ ನಾನು ಬೆಂಕಿ ಹಾಕಿದೆ ಅಂತೆ. ಹಂಗೆ ಹೇಳುವಾಗ ನಾನು ಹೇಳಿದ್ರು, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಸೈತಾನ್ ಎಂದು ಹೇಳಿ ಆ ನಿಮಿಷ ಅದನ್ನ ಬಿಟ್ಟು ಹೋಯ್ತು. ಆಮೇಲೆ ಅವರು ಚರ್ಚ್ ಆ ಊರಲ್ಲಿರುವವರಿಗೆಲ್ಲ ತುಂಬಾ ಸಂತೋಷವಾಯಿತು, ಎಂದ ಒಂದು ಅದ್ಭುತ ಎಂಬುದಾಗಿ. ಸೊ ಪ್ರಿಯರೇ, ನಾನು ಅವತ್ತು ಕಲಿತಿರುವಂತ ಒಂದು ವಿಷಯ, ಪರಿಶುದ್ಧಾತ್ಮನಿಂದ ಪ್ರಾರ್ಥಿಸುವಾಗ ದುರಾತ್ಮನಿಗೆ ಬೆಂಕಿ ಮುಟ್ಟುವ ತರ ಅನಿಸುತ್ತದೆ. ಹಾಗಾದರೆ ಪರಿಶುದ್ಧಾತ್ಮನನ್ನು ಬೆಂಕಿಯಾಗಿ ಹೋಲಿಸಿದೆ. ಎಲ್ಲಾ ಬೆಂಕಿಯೂ ಪರಿಶುದ್ಧಾತ್ಮನಲ್ಲ. ಆಮೇಲೆ ಅದನ್ನ ಕೂಡ ತಿಳಿದುಕೊಳ್ಳರಿ. ಸೊ ಅದರಿಂದ ಆತ್ಮಾಭಿಷೇಕ ಹೊಂದಿಕೊಳ್ಳುವವನಿಗೆ ಬೆಂಕಿಯ ಒಂದು ಅನುಭವ ಉಂಟಾಗುತ್ತದೆ. ಅಗ್ನಿಯ ನಾಲಿಗೆಗಳು ಅವರಿಗೆ ಪ್ರತ್ಯಕ್ಷವಾಯಿತು ಎಂದೇ ಅಪೊಸ್ತಲರ ಕೃತ್ಯಗಳಲ್ಲಿ ಓದುತ್ತೇವೆ. ಈ ಅಗ್ನಿಯ ನಾಲಿಗೆಗಳಂದರೆ ಅವರ ನಾಲಿಗೆಯಿಂದ ಬರುವ ಮಾತುಗಳು ಕೇಳುವವನ ಒಳಗೆ ಬೆಂಕಿಯಾಗಿ ಸುಡುತ್ತಾ ಇತ್ತು ಎಂಬುದಾಗಿ. ಉದಾಹರಣೆಗೆ, ಯೇಸುವಿನ ಪುನರುತ್ಥಾನದ ಶೇಷ ಎಮ್ಮೋಸಿಂದ ಯೆರೂಸಲೇಮಿಗೆ ಹೋಗುವಂತ 2 ಶಿಷ್ಯರುಗಳ ಮಧ್ಯದಲ್ಲಿ ಯೇಸು ಜೊತೆಗೆ ನಡೆದಿದ್ದರು. ಯೇಸು ಅವರನ್ನ ಬಿಟ್ಟು ಹೋಗಿದಾದ್ಮೇಲೆ ಯೇಸು ಅವರಿಗೆ ಮತ್ತು ಪ್ರತ್ಯಕ್ಷನಾಗುವಾಗ ಇವರಿಬ್ಬರು ಹೇಳುತ್ತಾ ಇದೆ, ಅವನು ನಮ್ಮೊಟ್ಟಿಗೆ ವಾಕ್ಯವನ್ನು ಮಾತನಾಡುವಾಗ ನಮ್ಮ ಒಳಗಿನ ಹೃದಯ ಸುಡುವಂತದಾಗಿ ನಮಗೆ ಅನಿಸುತ್ತಾ ಇತ್ತು, ಉರಿಯುವಂತದಾಗಿ ನಮಗೆ ಅನಿಸುತ್ತಾ ಇತ್ತು ಎಂಬುದಾಗಿ. ಅದು ಕೆಲಸ ಮಾಡುವುದು ಪರಿಶುದ್ಧಾತ್ಮನಾಗಿದ್ದಾನೆ. ಹಾಗಾದರೆ ಪರಿಶುದ್ಧಾತ್ಮನು ಆಮೇಲೆ ಬೆಂಕಿಯಾಗಿ ಹೋಲಿಸಿದ್ದೇನೆ. 3ನೇದಾಗಿ ಪವಿತ್ರಾತ್ಮನನ್ನು ಗಾಳಿಯಾಗಿ ಹೋಲಿಸಿದ್ದೇನೆ. ಆಮೇಲೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 8ನೇ ವಾಕ್ಯ ಓದುವಾಗ ಪರಿಶುದ್ಧಾತ್ಮನನ್ನು ಗಾಳಿಯಾಗಿ ಹೋಲಿಸಿದ್ದೇನೆ. ಆಮೇಲೆ ಈ ಲೋಕದಲ್ಲಿ ಕಾಣುವಂತ ಗಾಳಿ ತರ ಅಲ್ಲ, ಪರಿಶುದ್ಧಾತ್ಮನು ಒಂದು ಗಾಳಿಯಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದೊಂದು ಶಕ್ತಿಯಾಗಿ ಕೂಡ ನಮಗೆ ಆಮೇಲೆ ನೋಡುವುದಕ್ಕೆ ಸಾಧ್ಯ. ದೊಡ್ಡ ಬಿರುಗಾಳಿ ಬೀಸುವ ತರ ಅವರಿಗೆ ಅನಿಸಿತು, ಆದ್ರೆ ಬಿರುಗಾಳಿ ಬಂದಿಲ್ಲ. ಆದ್ರೆ ಬಿರುಗಾಳಿ ಆಗುವ ತರ ಅನಿಸಿತು. ಅದು ಪರಿಶುದ್ಧಾತ್ಮನ ಕೆಲಸ. ಪರಿಶುದ್ಧಾತ್ಮನು ಬರುವಾಗ ಹಾಗೆ ಅನಿಸಿಕೊಳ್ಳುವುದಕ್ಕೆ ಸಾಧ್ಯ. ಅದಕ್ಕೆ ಪರಿಶುದ್ಧಾತ್ಮನನ್ನು ಗಾಳಿಯಾಗಿ ಉಪಯೋಗಿಸಿದೆ. 4ನೇದಾಗಿ ಪವಿತ್ರಾತ್ಮನನ್ನು ಎಣ್ಣೆಯಾಗಿ ಹೋಲಿಸಿದೆ.
ಒಂದು ಶಮೂವೇಲನ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯವು, ಒಂದು ಯೋಹಾನನ ಬರೆದ ಪತ್ರಿಕೆ 2ನೇ ಅಧ್ಯಾಯ 27ನೇ ವಾಕ್ಯದಲ್ಲಿಯೂ ಪರಿಶುದ್ಧಾತ್ಮನನ್ನು ಎಣ್ಣೆಯಾಗಿ ಹೋಲಿಸಿದ್ದೇನೆ. ಎಲ್ಲ ಎಣ್ಣೆಗಳು ಪರಿಶುದ್ಧಾತ್ಮನಲ್ಲ, ಆದರೆ ಪರಿಶುದ್ಧಾತ್ಮನನ್ನು ಎಣ್ಣೆಯಾಗಿ ಹೋಲಿಸಿರುವುದಕ್ಕೆ ಕಾರಣ ಅದು ಅಭಿಷೇಕ ಮಾಡುವುದಕ್ಕಾಗಿದೆ. ಸೊ ಎಣ್ಣೆಯು ಅಭಿಷೇಕ ಮಾಡುವುದಕ್ಕೆ ಉಪಯೋಗಿಸುವಂತ ಒಂದು ವಸ್ತುವಾಗಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ದಾವೀದರನ್ನ ಶಮೂವೇಲನು ಅಭಿಷೇಕ ಮಾಡುವುದು ಎಣ್ಣೆಯವನ್ನ ತಲೆ ಮೇಲೆ ಹಾಕಿ. ಅದರಿಂದ ಎಣ್ಣೆ ಪರಿಶುದ್ಧಾತ್ಮನನ್ನು ಹೋಲಿಸುತ್ತದೆ. ಆಮೇಲೆ ಹಾಗಾದರೆ ಈ ಎಣ್ಣೆಯು ಪರಿಶುದ್ಧಾತ್ಮನನ್ನು ಹೋಲಿಸುವುದು ಹೊರತು ನಾವು ಉಪಯೋಗಿಸುವಂತ ಎಣ್ಣೆ ಒಂದು ಪರಿಶುದ್ಧಾತ್ಮ ಅಲ್ಲ. ಸೊ ಅದರಿಂದ ತುಂಬಾ ಎಣ್ಣೆ ಎತ್ತಿ ನೀವು ತಲೆಗೆ ಹಾಕಿ ಪ್ರಯೋಜನ ಏನಿಲ್ಲ. ಪರಿಶುದ್ಧಾತ್ಮನ ಬರುವಾಗ ಎಣ್ಣೆ ನಮ್ಮ ತಲೆಯಲ್ಲಿ ಒಯ್ದ ಹಾಗೆ ನಮಗೆ ಅನಿಸುತ್ತೇವೆ, ಎಣ್ಣೆ ಹಾಕಿದ ಹಾಗೆ. ಸೊ ಕೆಲವರು ಪ್ರಾರ್ಥನೆ ಮಾಡುವಾಗ ನನ್ನ ತಲೆಯಿಂದ ಕಾಲುವರೆಗೂ ಒಂದು ದ್ರಾವಕವನ್ನ ಹರಿಯುವ ಹಾಗೆ ನನಗೆ ಅನಿಸಿತು, ಅದು ಎಣ್ಣೆ ಎಂಬುದಾಗಿ ಅವರು ಹೇಳುವುದಕ್ಕೆ ಆಮೇಲೆ ಆ ತರವಾಗಿ ಹೇಳುವಂಥದ್ದನ್ನು ಕೂಡ ನಾನು ಕೇಳಿದ್ದೇನೆ. ಪರಿಶುದ್ಧಾತ್ಮನ ಬರುವಾಗ ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ರೋಗಗಳು ಸೌಖ್ಯವಾಗಿದ ರೋಗಿ ಹೇಳುತ್ತಾ ಇದೆ, ನನ್ನ ಮೈಯಿಂದ ಏನೋ ಒಂದು ದ್ರಾವವಾಗಿ ಆಮೇಲೆ ಹೋಗುವುದನ್ನ, ತಲೆಯಿಂದ ಕಾಲುವರೆಗೆ ಅದನ್ನು ಹರಿಯುವುದನ್ನ ನೋಡುತ್ತೇವೆ. ಸೊ ಪರಿಶುದ್ಧಾತ್ಮನನ್ನು ಎಣ್ಣೆಯಾಗಿ ಹೋಲಿಸಿದ್ದೇನೆ. 5ನೇದಾಗಿ ಆಮೇಲೆ ಕೀರ್ತನೆಗಳು 72:6ನೇ ವಾಕ್ಯದಲ್ಲಿ ಪರಿಶುದ್ಧಾತ್ಮನನ್ನ ಮಳೆಯಾಗಿ ಹೋಮಿಸಿದೆ, ಮಳೆಯಾಗಿ ಪರಿಶುದ್ಧಾತ್ಮನನ್ನು ಹೋಲಿಸಿದ್ದೇನೆ. ಸೊ ಮಳೆ, ಆತ್ಮ ಮಳೆ ಎಂಬುದಾಗಿ ಕೆಲವೊಂದು ಕನ್ನಡ ಹಾಡುಗಳು ಕೂಡ ನಮಗೆ ಹಂಗೆ ನೋಡುವುದಕ್ಕೆ ಸಾಧ್ಯ, ಆತ್ಮ ಮಳೆ ಇಳಿದು ಬಾ ಎಂಬುದಾಗಿ. ಹಾಗಾದರೆ ಪರಿಶುದ್ಧಾತ್ಮನು ಮಳೆಯಾಗಿ ಕೂಡ ಹೋಲಿಸುವುದನ್ನ ದೇವರ ವಾಕ್ಯದಲ್ಲಿ ನೋಡುವುದಕ್ಕೆ ಸಾಧ್ಯ. 6ನೇದಾಗಿ ಪವಿತ್ರಾತ್ಮನನ್ನು ಪಾರಿವಾಳದಾಗಿ ಹೋಲಿಸಿದ್ದೇನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಅದು ನಾವು ಕಾಣುವುದು. ಯೇಸು ಕ್ರಿಸ್ತುವಿನ ದೀಕ್ಷಾ ಸ್ನಾನದ ಸಮಯದಲ್ಲಿ ಪರಿಶುದ್ಧಾತ್ಮನು ಪಾರಿವಾಳದ ಹಾಗೆ ಆತನ ಭುಜಕ್ಕೆ ಇಳಿದು ಬಂದು ಎಂಬುದಾಗಿ. ಎಲ್ಲ ಪಾರಿವಾಳಗಳು ಪರಿಶುದ್ಧಾತ್ಮನಲ್ಲ, ಆದರೆ ಪಾರಿವಾಳದ ಹಾಗೆ ಪವಿತ್ರಾತ್ಮನು ಇಳಿದು ಬಂದಿರುವುದನ್ನ ಜನರಿಗೆ ಕಾಣುವುದಕ್ಕೆ ಪ್ರತ್ಯಕ್ಷವಾದಂತ ಒಂದು ಗುರುತಾಗಿದೆ ಪಾರಿವಾಳ ಎಂದು ಹೇಳುತ್ತಾ ಇರುವುದು. ಸೊ ಅದರಿಂದ ಪಾರಿವಾಳ ಆಗಿ ಎಲ್ಲರ ಮೇಲೆ ಬರಬೇಕು ಎಂಬುದಾಗಿಯೂ ಇಲ್ಲ. ಅವತ್ತು ಯೇಸು ಕ್ರಿಸ್ತನ ಸಮಯದಲ್ಲಿ ಸ್ನಾನಿಗರಾದಂಥ ಯೋಹಾನನಿಗೆ ಒಂದು ಪ್ರೋಮಿಸು ದೇವರು ಮಾಡಿದನು, ನೀನು ದೇಶ ಸ್ನಾನ ಪಡಿಸುವುದರಲ್ಲಿ ದೇವರ ಪುತ್ರನಾದಂಥ ಕ್ರಿಸ್ತನುಂಡು, ಅವನನ್ನ ಅರಿಯುವುದಕ್ಕೋಸ್ಕರವಾಗಿ, ಅವನನ್ನ ನೀನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನೀ ದೇಶ ಸ್ನಾನ ಮಾಡಿಸಿ ನೀರಿನಿಂದ ಮೇಲೆ ಬರುವಂತ ವ್ಯಕ್ತಿಯ ಮೇಲೆ ಪರಿಶುದ್ಧಾತ್ಮನು ಬರುವುದನ್ನು ನೀನು ಕಾಣುವನು, ಆ ವ್ಯಕ್ತಿಯಾಗಿರುತ್ತದೆ ಕ್ರಿಸ್ತನು ಎಂಬುದಾಗಿ. ಅದು ಯೋಹಾನನಿಗೆ ಸ್ನಾನಿಗನಾದಂತ ಯೋಹಾನನಿಗೆ ಅರಿಯುವುದಕ್ಕಾಗಿ ಪಾರಿವಾಳದ ಹಾಗೆ ಯೇಸು ಕ್ರಿಸ್ತನ ಮೇಲೆ ಪರಿಶುದ್ಧಾತ್ಮನು ಬಂತು. ಆಮೇಲೆ ಸ್ತೋತ್ರ. ಹಾಗಾದ್ರೆ 6ನೇ ವಿಷಯ ಪಾರಿವಾಳದ ಹಾಗೆ. 7ನೇ ವಿಷಯ ಪವಿತ್ರಾತ್ಮನಿಗೆ ಹೋಲಿಸಿರುವಂತ 7ನೆಯ ಕಾರ್ಯ ದ್ರಾಕ್ಷಿಯ ಹಣ್ಣು ಎಂಬುದಾಗಿ. ಆಮೇಲೆ ಎಫೆಸಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಪರಿಶುದ್ಧಾತ್ಮನನ್ನು ದ್ರಾಕ್ಷಿ ಹಣ್ಣುವಾಗಿ ಉಪಯೋಗಿಸಿದೆ. ದ್ರಾಕ್ಷಿಯ ರಸವಾಗಿ ಪರಿಶುದ್ಧಾತ್ಮನನ್ನು ಹೋಲಿಸಿದ್ದೇನೆ. ಕರ್ತನ ಮೇಜೆಗೆ ನಾವು ಉಪಯೋಗಿಸುವಂತ ಆ ದ್ರಾಕ್ಷಾರಸವು ಪರಿಶುದ್ಧಾತ್ಮವು ಎಂಬುದಾಗಿ ಅಲ್ಲ, ಆದರೆ ದ್ರಾಕ್ಷಾರಸವು ಪರಿಶುದ್ಧಾತ್ಮನಿಗೆ ಹೋಲಿಸಿದೆ. ಕಾರಣ ದ್ರಾಕ್ಷಾರಸವು ಅಷ್ಟೊಂದು ಅನುಭೂತಿಯನ್ನು ಕೊಡುವಂತ ಒಂದು ರಸವಾಗಿದೆ. ದ್ರಾಕ್ಷಾರಸ ಒಳ್ಳೆಯ ಆಮೇಲೆ ಆ ತರವಾಗಿ ಪರಿಶುದ್ಧಾತ್ಮನು ಬರುವಾಗ ಸಂತೋಷ, ಸಮಾಧಾನ, ದಯೆ, ದೀರ್ಘ ಶಾಂತಿ, ನಂಬಿಕೆ, ವಿಶ್ವಸ್ತತೆ, ಸಾತ್ವಿಕತೆ, ಈ ತರವಾದಂತ 9 ವಿಧವಾದಂತ ಫಲಗಳು ನಮ್ಮೊಳಗಡೆ ಬರುವುದು ಒಂದು ರಸವಾಗಿ ನಮಗೆ ಕಾಣುತ್ತೇವೆ. ಹಾಗಾದರೆ ದ್ರಾಕ್ಷ ರಸವಾಗಿ ಪವಿತ್ರಾತ್ಮನನ್ನು ಹೋಲಿಸಿದ್ದೇನೆ. ಹಾಗಾದರೆ ಪ್ರಿಯರೇ, ಇವತ್ತು ನಾವು ಇಷ್ಟು ಕಾರ್ಯಗಳನ್ನ ಕಲಿತಿದ್ದೇವೆ. ಒಂದು, ಪವಿತ್ರಾತ್ಮನಿಗೆ ಕೊಡಲ್ಪಟ್ಟಿರುವಂತ ಹೆಸರುಗಳು.
7 ಹೆಸರುಗಳು ಪರಿಶುದ್ಧಾತ್ಮನಿಗೆ ಕೊಟ್ಟಿದೆ ಎಂದೇ ನಾವು ಕಲಿತಿದೆ. ಎರಡನೇದಾಗಿ ಪರಿಶುದ್ಧಾತ್ಮನ ಸಾಮ್ಯಗಳು ಎಂಬುದಾಗಿ, ಪರಿಶುದ್ಧಾತ್ಮನನ್ನು ಕೆಲವೊಂದು ವಸ್ತುಗಳನ್ನ ಇಟ್ಟು ಹೋಲಿಸಿದ್ದೇನೆ. ಅದು ಒಂದು 7 ವಸ್ತುಗಳನ್ನ ವಚನದಲ್ಲಿ ಪರಿಶುದ್ಧಾತ್ಮನಿಗೆ ಹೋಲಿಸಿರುವುದನ್ನು ನಾವು ನೋಡಿದ್ದೇವೆ. ಸೊ ಈ ಕಾರ್ಯಗಳು ನಿಮಗೆ ಕೃತ್ಯವಾಗಿ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ದೇವರು ನಮ್ಮನ್ನು ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ ಎಂಬುದಾಗಿ ಹೇಳಿ ಈ ವಿಡಿಯೋವನ್ನ ಮುಕ್ತಾಯಗೊಳಿಸುವುದಕ್ಕೆ, ಈ ಕ್ಲಾಸ್ ಅನ್ನ ಮುಕ್ತಾಯಗೊಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಪ್ರಿಯರೇ, ದಯವಿಟ್ಟು ನೀವು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿರಿ. ಸೊ ನಾನು ಹಾಕುವಂತ ವಿಡಿಯೋಗಳು ಕೃತ್ಯ ಸಮಯಕ್ಕೆ ನಿಮಗೆ ಬಂದು ಸೇರುತ್ತೇವೆ. ಸೊ ನೀವು ನಮ್ಮ ಈ ವಿಡಿಯೋವನ್ನ, ಈ ಚಿಕ್ಕ ಕ್ಲಾಸ್ ಅನ್ನ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿರಿ. ಎಲ್ಲರೂ ಅದನ್ನ ಅರಿಯುವುದಕ್ಕೂ ಸಹಾಯವಾಗಲಿ. ನೀವು ಕೊಡುವಂತ ಪ್ರೋತ್ಸಾಹವಾಗಿರುತ್ತದೆ ನನಗೆ ಮುಂದೆ ಮುಂದೆ ವಿಡಿಯೋಗಳನ್ನು ಹಾಕುವುದಕ್ಕಿರುವ ಪ್ರಚೋದನವು. ಸೊ ಅದರಿಂದ ದಯವಿಟ್ಟು ನಿಮ್ಮ ಸತ್ಕರ್ಮಗಳನ್ನ ನಿರೀಕ್ಷಿಸಿಕೊಂಡು ವಿಡಿಯೋವನ್ನು ಮುಕ್ತಾಯಗೊಳಿಸಿದ್ದೇನೆ. ಮೇ ದ ಗುಡ್ ಗಾಡ್ ಬಿ ವಿತ್ ಯು ಅಂಡ್ ಬ್ಲೆಸ್ ಯು ಕಮಿಂಗ್ ಡೇಸ್. ಥ್ಯಾಂಕ್ ಯು. ಆಮೇನ್.